ಹಲೋ ಸ್ನೇಹಿತರೆ, ಏನಂದರೆ ನಮ್ಮ ಮನೇಲಿ ಗ್ಯಾಸ್ ಗೀಸರ್ ಇರೋದು ನೋಡಿ. ಗ್ಯಾಸ್ ಗೀಸರ್ ಇರೋದು ಮೊನ್ನೆ ಈ ಪೈಪಲ್ಲಿ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ, ಏನಾಗಿದೆ ಲೂಸ್ ಆಗಿಬಿಟ್ಟು ನೋಡಿ, ಇಲ್ಲೆಲ್ಲ ನೀವು ಚಿಕ್ಕದು ಕಾಣಿಸ್ತಾ ಇರ್ಬೋದು, ಏರ್ ಕ್ರ್ಯಾಕ್ ಥರ ಬಂದುಬಿಟ್ಟಿದೆ. ಯಾಕಂದರೆ ಗೀಸರು 2 ವರ್ಷ ಆಯಿತು ತೊಗೊಂಡು, ಯೂಸೇಜ್ ಇರುತ್ತಲ್ವ ಹಂಗೆ. ಆವಾಗ ಲೀಕ್ ಆಗಿಬಿಟ್ಟಿದೆ. ಲೀಕ್ ಆಗಿಬಿಟ್ಟು ಇಲ್ಲಿ ನೋಡಿ, ನೀವು ನೋಡ್ಬೋದು, ವಯರ್ ನೋಡಿದ್ರಲ್ಲ, ಅಲ್ಲಿ ಗ್ಯಾಸ್ ಲೀಕ್ ಆಗಿಬಿಟ್ಟು ವಯರ್ ಲೈಟಾಗಿ ಸುಟ್ಟೋಗಿದೆ. ಹಂಗಾಗಿ ಚೆಕ್ ಮಾಡ್ತಾಯಿದ್ದೀನಿ. ಹೋಗಿ ಅವ್ನ 2 ಸತಿ 3 ಸತಿ ಕರೆದೆ, ಬಾಪ ರೆಡಿ ಮಾಡಿಕೊಡು ಅಂತ. ಆಮೇಲೆ ನಾನು ಫಾಲೋಅಪ್ ಮಾಡಿಲ್ಲ. ಹಾಗಾಗಿ ಇವಾಗ ನಾನೇ ಇದನ್ನು ಬಿಚ್ಕೊಂಡು ಹೋಗ್ಬಿಟ್ಟು ನಾನೇ ಹೋಗಿ ಹಾಕ್ಸ್ಕೊಂಬಂದ್ಬಿಡ್ತೀನಿ. ಆದರೆ ವಯರ್ ಮಾತ್ರ ಸುಟ್ಟೋಗಿದೆ. ಅದನ್ನು ಒಂದು ಸತಿ ಚೆಕ್ ಮಾಡಿಬಿಟ್ಟು ಏನಾಗಿದೆ ಅಂತ ನೋಡ್ತೀನಿ. ಅದಕ್ಕೆ ನಿಮಗೂ ಒಂದು ತೋರಿಸೋಣ ಅಂತ. ಯಾರ್ಯಾರ ಮನೇಲಿ ಗ್ಯಾಸ್ ಗೀಸರ್ ಇದೆಯೋ ಹೇಳ್ತಾಯಿದ್ದೀನಿ, ಆವಾಗವಾಗ ಚೆಕ್ ಮಾಡ್ತಾಯಿರಿ. ನಿಮ್ಮ ಮನೇಲೂ ಗ್ಯಾಸ್ ಗೀಸರ್ ಇದ್ದರೆ, ಯಾವ ಗ್ಯಾಸ್ ಗೀಸರ್ ಇದೆ, ಯಾವ ಥರ ಇದೆ, ಕಮೆಂಟಲ್ಲಿ ತಿಳಿಸಿ. ನಾನು ಇದನ್ನು ಚೆಕ್ ಮಾಡಿಸ್ಕೊಂಡು ಒಂದು ಸತಿ ರೆಡಿ ಆದಮೇಲೆ ತೋರಿಸ್ತೀನಿ ಏನು ಎತ್ತಾ ಅಂತ. ಆಮೇಲೆ ಅದ್ರ ಬಗ್ಗೆ ಹೇಳ್ತೀನಿ, ಓಕೆನಾ? ಏನಂದರೆ ಸಣ್ಣ ಪುಟ್ಟ ಕೆಲಸ ಎಲ್ಲ ನಾವು ಟಕ್ಕಂತ ನೋಡಿಕೊಂಡು ರೆಡಿ ಮಾಡ್ಕೊಂಬಿಟ್ರೆ ನಮಗೆ ಭಾರಿ ಈಸಿ. ತಿರುಗ್ತಾ ಇದೆ. ಸೊ ಗ್ಯಾಸ್ದು ಬಿಚ್ಚಿದೆ, ನೇತಾಕೊಂಬಿಟ್ಟಿದ್ದೀನಿ ಹಿಂಗೆ ಚೈನ್ ಥರ. ನಮ್ಮ ಹೆಂಗಸ್ರಲ್ಲೇ ಕೂತಿದ್ರು, ಪಾಪ ಆರಾಮಾಗಿ ಇದ್ದಾರೆ. ಅಂದರೂ ಅವರು ನನಗೆ ಗೊತ್ತು ಏನು ಯೋಚನೆ ಮಾಡ್ತಾಯಿದ್ದಾರೆ. ಇದು ಯಾವುದೋ ಯೂಟ್ಯೂಬ್ ಚಾನಲ್ ಓಪನ್ ಮಾಡಿಬಿಟ್ಟಿದ್ದಾನೆ, ಕನಸಿನ ದಾರಿ ಅಂತ ಹಾಕ್ಕೊಂಡು ರುಬ್ತಾವನೆ ಅಂತ ಅವ್ರ ಮನಸ್ಸಲ್ಲಿ ಅನ್ಕೊತಾ ಇರ್ತಾರೆ. ಅಂದರೂ ಪರವಾಗಿಲ್ಲ. ಹಂಗೆ ಅನ್ಕೊತಾ ಇದ್ದೀರಾ ನೀವು? ಕೆಮ್ಮು ತಡ್ಕೊಳಕ್ಕಾಗ್ತಿಲ್ಲ ಚಿನಿ, ನನ್ನ ಬಿಟ್ಬಿಡ್ತೀನಿ. ಹೋಗಿ ತೊಗೊಂಬರ್ತೀನಿ ಅಂತಲ್ಲ. ಆಯ್ತು, ಇದು ನನಗೆ ರೆಡಿ ಮಾಡಿಸ್ಕೊಂಡು ಅದನ್ನು ತೊಗೊಂಬರ್ತೀನಿ. ವರ್ಷ ಬಿಟ್ಮೇಲೆ ತೊಗೊಂಬ. ಪಾಪ ಅವ್ರಿಗೆ ಕೆಮ್ಮಾಗ್ಬಿಟ್ಟಿದೆ. ಅವ್ರಿಗೊಂದು ಇದು ಸಿಗುತ್ತೆ, ಒಂದು ಟ್ಯಾಬ್ಲೆಟ್ ಸಿಗುತ್ತೆ. ಯಾವುದಂದರೆ ಆಯುರ್ವೇದಿಕ್ ಟ್ಯಾಬ್ಲೆಟು. ತೋರಿಸ್ತೀನಿ ನಿಮಗೆ, ಅದು ನಿಮಗೂ ಯೂಸ್ಫುಲ್ ಆಗುತ್ತೆ. ಯಾರಿಗಾದ್ರೂ ಗಂಟಲು ಇಲ್ಲಾಂದರೆ ನಿಮಗೆ ಕಫ ಆಗಲಿ, ತಲೆಭಾರ ಆಗಲಿ ಎಲ್ಲ ಇದ್ದರೆ ಅದು ಹಾಕ್ಕೊಂಡ್ರೆ ನಿಮಗೆ ತುಂಬ ಈಸಿ ಆಗುತ್ತೆ. ಬರೀ 4 ಈ ಥರ ಚಿಕ್ಕ ಗೋಲಿ ಥರ ಇರುತ್ತೆ, ಅದು ಹಾಕೊಳ್ಳೋದು. ಬೇಗ ರಿಲೀಫ್ ಆಗುತ್ತೆ. ಕರೆಕ್ಟು, ಬೇಗ ರಿಲೀಫ್ ಆಗುತ್ತೆ ಅದು ಹಾಕ್ಕೊಂಡ್ರೆ. ಹೋಗಿ ನಮ್ಮ ರೇಖಾಗೂ ತೊಗೊಂಡು ನಿಮಗೂ ತೋರಿಸ್ತೀನಿ ಅದೇನು ಅಂತ. ಹಂಗೆ ಗ್ಯಾಸ್ ಪೈಪ್ನೂ ರೆಡಿ ಮಾಡ್ಕೊಂಬಂದ್ಬಿಡ್ತೀನಿ. ಮುಂದೆ ಎಳಿಯೋದಂದರೆ ಭಾರಿ. ಬೆಳಿಗ್ಗೆಯಿಂದ ಮನೆ ಈಚೆನೇ ಬಂದಿರಲಿಲ್ಲ. ನೋಡಿದ್ರೆ ಬಿಸಿಲು ಬೇರೆ ಕಣ್ಣಿಗೆ ಕುಗ್ತೈತೆ. ಆಹಾ, ಭಾರಿ ಇದೆ ಅಪ್ಪ. ಓ, ಆಲ್ರೆಡಿ ಕ್ರಿಕೆಟ್ ಆಡ್ತಾವ್ರೆ. ಏನು ಟೀಮ್ ಆಡ್ತಾ ಇದ್ದೀರಾ, ಸಿಂಗಲ್ಸ್ ಆಡ್ತಾ ಇದ್ದೀರಾ? ಸಿಂಗಲ್ಸಾ ಟೀಮ್ಸಾ? ಮತ್ತು ಸಿಂಗಲ್ಸ್ ಅಂತವ್ರೆ. ಹೋಯ್ತು ಇದಕ್ಕೆ. ಇಲ್ಲಿ ನೋಡಿ 4 ಚೋಟುಗಳು ಹೆಂಗೆ ಆಟ ಆಡ್ತಾ ಇದ್ದಾರೆ. ಹೋಯ್ತು ಇದಕ್ಕೆ. ಕನಸಿನ ದಾರಿ. ಹಾಂ, ಎಲ್ಲ ಸಬ್ಸ್ಕ್ರೈಬ್ ಮಾಡಿ ಆಯಿತಾ? ಆದರೆ ಓದೋದು ಮಾತ್ರ ಮರಿಬೇಡಿ, ಚೆನ್ನಾಗಿ ಓದಬೇಕು. ಇದೆಲ್ಲ ಆಮೇಲೆ. ವೆರಿ ಗುಡ್. ಮತ್ತು ನೀವೆಲ್ಲ ಅಲ್ವಾ ಕನಸಿನ ದಾರಿಗೆ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳಿ. ಇವ್ರು ಸೂಪರ್ ರೀ. ಇವ್ರು ನಾನೇನು ಹೇಳ್ಕೊಟ್ಟೇ ಇಲ್ಲ. ಇಲ್ಲಿ ಆರೆಂಜ್ ಟಿ ಶರ್ಟ್ ಹಾಕಿದಾರಲ್ಲ. ಅಪ್ಪ ಸಖತ್ತಾಗಿ ಸಿಕ್ಕಿದ್ರು 4 ಜನನು. ಹೆಂಗೆ ಅಂದರೆ ಫ್ಲೋ ಅಲ್ಲಿ ಭಾರಿ ಚೆನ್ನಾಗಿತ್ತು. ಥ್ಯಾಂಕ್ ಯು. ಚೆನ್ನಾಗಿ ಆಟಾಡಿ. ಬಾಯ್. ಏನಾಗ್ಬಿಟ್ಟಿದೆ, ನಾನು ಹೇಳಿದ್ನಲ್ಲ ನಿಮಗೆ, ಇದು ನೋಡಿ. ಹಾಂ, 2 ಕಡೆ. ಅದು ಇದಕ್ಕಿಂತ ಒಂದು ಸ್ವಲ್ಪ ಬ್ಲ್ಯಾಕ್ ಚೆನ್ನಾಗಿರೋದಿಲ್ವಾ? ಹಾಂ, ಬ್ಲ್ಯಾಕು ಅದು ಈ ಥರ ಕ್ರ್ಯಾಕ್ ಆಗಲ್ಲ. ಅದು ಎಲ್ಲ ಆಗುತ್ತೆ ಭಯ, ಈಗ ಲೈಫ್ ಆದಮೇಲೆ ಆಗುತ್ತೆ. ಆಯಿತು ಮಾಡಿ, ಯಾವ್ದು ಚೆನ್ನಾಗಿದೆ ಅದು ಹಾಕಿ.
ಇನ್ನೊಂದು ಚೂರು ಉದ್ದ ಬಿಡಿ, ಇನ್ನೊಂದು ಚೂರು ಉದ್ದ ಬಿಡಿ, ಎಷ್ಟು ಉದ್ದ ಬೇಕು ನಿಮಗೆ? ಇದಕ್ಕಿಂತ ಇನ್ನೊಂದು ಚೂರು ಉದ್ದ ಬಿಡಿ. ತೊಗೊಂಬಂದೆ. ಶೇಟ್ ಅಂಗಡಿಗೆ ಬಂದು ಹಾಂ ಹಾಂ, ಇಲ್ಲ ನಾನೇ ಹೇಳೋಕ್ಕಿಂತ ನಮ್ಮ ಶೇಖ್ ಅವರೇ ಹೇಳ್ತಾರೆ. ಏನು ಬಂದು ಶೇಟ್ ಅಂಗಡಿಗೆ ಬಂದರು. ಸೇಟ್ ಅಂಗಡಿ, ಶೇಕ್ ಅಂಗಡಿ ಅಲ್ಲ, ಸಾರಿ, ಸೇಟ್ ಅಂಗಡಿ ನೋಡಿ. ಅವರು ಶೇಕ್ ಅಂತ ಹೇಳಿದ್ರೆ ಸೇಟ್ ಅಂತ ಹೇಳಿದ್ರೆ ನನಗೆ ಅರ್ಥನೇ ಆಗಿಲ್ಲ. ನಾವು ಶೇಟು ಅಂತ ಹೇಳಿದ್ವಿ. ಆದರೆ ನಾನು 2-3 ಸತಿ ಅಣ್ಣವ್ರನ್ನ 2-3 ಸತಿ ಕರೆದೆ, ಪಾಪ ಅಂಗಡೀಲಿ ಒಬ್ಬರೇ ಇದ್ದರು, ಅದಕ್ಕೆ ಅವ್ರು ಬರೋಕ್ಕಾಗಿಲ್ಲ. ನಮ್ಮ ಹೆಲ್ಪ್ ಮಾಡ್ಕೊಂಡು ನಮ್ಮ ಅವರ ಫ್ರೆಂಡೇ ಬಂದರು, ಅದಕ್ಕೆ ನಮಗೆ ಖುಷಿ ಆಯಿತು. ಹಾಂ, ಮತ್ತು ನಿಮಗೆ ಸಾರಕ್ಕಿ ಮೇನ್ ರೋಡಲ್ಲಿ ಏನಾದರೂ ಈ ಥರ ಎಲೆಕ್ಟ್ರಿಕ್ ವಿಚಾರ ಆಗಲಿ, ಗ್ಯಾಸ್ ಆಗಲಿ ಏನಾದರೂ ನಿಮಗೆ ಬೇಕಂದರೆ ಮೇನ್ ರೋಡಲ್ಲೇ ಇದೆ. ಯಾವುದು ಗೊತ್ತಾ? ರಾಜಾಸ್ ಜ್ಯುವೆಲ್ಲರ್ಸ್. ಅದು ರಾಜನ್ಸ್ ಜ್ಯುವೆಲ್ಲರ್ಸ್ ಆಪೋಸಿಟೇ ಇದೆ. ಅದಕ್ಕಿಂತ ಮೇಯ್ನ್ ಇಲ್ಲಿ ಜೈಶ್ರೀ ಫುಟ್ವೇರ್ಸ್, ಇಲ್ಲಿ ನೋಡಿ ಕಾಣಿಸ್ತಿದೆಯಲ್ಲ ಎದುರುಗಡೆ, ಅದು ಎದುರುಗಡೆನೇ ಶಾಪು. ಎಲ್ಲ ನೀಟಾಗಿ ವ್ಯವಸ್ಥೆ ಮಾಡಿಕೊಡ್ತಾರೆ ನೋಡಿ. ಮತ್ತು ಏನಾಗಿದೆ ಗೊತ್ತಾ, ವಯರ್ ಒಂದು ಸ್ವಲ್ಪ ಸುಟ್ಟೋಗಿದೆ, ಅಲ್ಲಿ ಬ್ಲ್ಯಾಕ್ ಆಗಿದೆ ವಯರು. ಗ್ಯಾಸ್ ಹತ್ರ ಕಾರ್ನರಲ್ಲಿ ವೈರ್ ಇರುತ್ತಲ್ಲ, ಅದು ಇದಿರುತ್ತೆ ಗೊತ್ತಾ, ಕನೆಕ್ಟ್ ಆಗಿರುತ್ತೆ ಗೊತ್ತಾ, ಅಲ್ಲೊಂದು ಚಿಕ್ಕ ವೈರ್ಗಳು 2-3 ಇದೆ, ಅಲ್ಲಿ ಅದು ಸ್ವಲ್ಪ ಫೈರ್ ಆಗಿಬಿಟ್ಟು ಬ್ಲ್ಯಾಕ್ ಆಗಿದೆ. ಆದರೆ ಒಳಗಡೆ ತನಕ ಅದೇನು ಹೋಗಿಲ್ಲ. ಅದೇ ಯೂಸ್ ಮಾಡೋದಾ, ಇಲ್ಲಾಂದರೆ ಮಾಡ್ಬೋದಾ? ಏನಾದರೂ ಶಾರ್ಟ್ ಆದರೆ, ಶಾರ್ಟ್ ಏನಾರು ಆಗುತ್ತಾ? ಕರೆಂಟ್ ಏನಾದ್ರು ಶಾರ್ಟ್ ಆಗುತ್ತಾ? ಆ ವೈರು ಇನ್ನೊಂದು ವೈರ್ ಟಚ್ ಆಗಿ ಕರೆಂಟ್ ಏನಾದ್ರು ಶಾರ್ಟ್ ಆಗುತ್ತಾ? ಅದರಲ್ಲಿ ಒಳಗಡೆ ಏನು ಸಿಸ್ಟಮ್ ಇಲ್ಲ ಭಯ್ಯ. ಓಕೆ, ಅದೆಲ್ಲ ಓಕೆ. ಏನಾದರೂ ಡೌಟ್ ಇದ್ದರೆ ಕಾಲ್ ಮಾಡಿ. ಇದು 1.5 ಮೀಟ್ರ್ ಇದೆ, ಇಷ್ಟು 2 ಮೀಟ್ರ್ ಹಾಕೋಣ. 2 ಮೀಟ್ರ್ ಜಾಸ್ತಿ ಆಗ್ಬಿಡುತ್ತೆ. ಈಗ ಇದು 1 ಮೀಟ್ರ್, 1.25 ಹಾಕಿ. ಇವಾಗ 1.5 ಇದೆಯಾ? ಅದು ಇದು ಅರ್ಧ ಮೀಟ್ರ್ ಅಂದರೆ ಎಷ್ಟೇ ಬರುತ್ತೆ? ಇವಾಗ ನಂದೆಷ್ಟಿದೆ? 1.5 ಇದೆಯಾ? 1.25. 1.25 ಹಾಂ, ಸಾಕು. 1.25 ಅಂದರೆ ಎಷ್ಟು ಬರುತ್ತೆ ನಿಮಗೆ? ಒಂದು 200 ಎಕ್ಸ್ಟ್ರಾ ಬರುತ್ತೆ ತಾನೇ? ಸಾಕು. ನನಗೆ ಆರೆಂಜ್ ಮೇಲೆ ಯಾಕೋ ಆರೆಂಜಲ್ಲಿ ಅದು ನಿಮ್ದು ಇದು ಇರೋದು ಕ್ವಾಲಿಟಿ, ಇದು ಫಸ್ಟ್ ಕ್ವಾಲಿಟಿ ಹಾಕಿ ಪ್ರಾಬ್ಲಮ್ ಬರುತ್ತೆ. ರಬ್ಬರು ನನಗೆ ಡೌಟು, ಇನ್ನೂ 1 ವರ್ಷ ಆದಮೇಲೆ ಮತ್ತೆ ಹಂಗೆ ಆಗ್ಬಿಡುತ್ತೆ ಅಂತ. ಬಟ್ ಅದಕ್ಕಿಂತ ಒಂದು ಸ್ವಲ್ಪ 3 ಇಯರ್ ಒಳಗಡೆ ಚೇಂಜ್ ಮಾಡಿ. 3 ಇಯರ್ಸ್ ಒನ್ಸು. ಏನೇ ಗ್ಯಾಸ್ ಪೈಪು ಮನೇಲಿ ಏನು ಗ್ಯಾಸ್ ಪೈಪ್ ಯಾವುದಿದ್ರೆ 3 ಇಯರ್ ಆದಮೇಲೆ ಚೇಂಜ್ ಮಾಡಬೇಕು. ಸೊ ಏನು ಹೇಳ್ತಾ ಇದ್ದಾರೆ ಅಂದರೆ ಸೇಟ್ ಅವರು, ಯಾವುದೇ ಮನೆಯಲ್ಲಿ ಊಟದ ಗ್ಯಾಸ್ ಆಗ್ಬೋದು, ಇಲ್ಲಾಂದರೆ ಗೀಝರ್ದು ಗ್ಯಾಸ್ ಆಗ್ಬೋದು, ಅಡುಗೆ ಮನೆದು ಯಾವುದೇ ಇರಲಿ, ಇವರು 3 ಇಯರ್ಸ್ ಹೇಳ್ತಾ ಇದ್ದಾರೆ. ನನ್ನ ಪ್ರಕಾರ 2.5 ಇಯರ್ಸ್ ಸಾಕು. ಯಾಕಂದರೆ 2.5 ಇಯರ್ಸ್ಗೆ ಎಷ್ಟು ಖರ್ಚಾಗುತ್ತೆ? ಒಂದು 200 ರೂಪಾಯಿ ಆಗುತ್ತಾ? ಹಾಂ, 2 ಇಯರ್ಸ್ಗೆ 200 ರೂಪೀಸ್ ಅಂದರೆ 100 ರೂಪೀಸ್ ಮೇಂಟೆನೆನ್ಸು ಒಂದು ವರ್ಷಕ್ಕೆ. ಅದು ನಮ್ಮನೆ ಸೇಫ್ಟಿಗೋಸ್ಕರ 200 ಏನು ಮ್ಯಾಟ್ರಲ್ಲ, ದಯವಿಟ್ಟು ಮಾಡಿಸಿ, ಓಕೆನಾ? ಈಗ ನಾವು ಕೊಡ್ತಾ ಇದಕ್ಕೆ ನೋಡಿ, ನಾನು ಬ್ಲ್ಯಾಕ್ ಹಾಕ್ಬಿಟ್ಟೆ. ನಾನು ಹೈಡ್ರೋಲಿಕ್ ಪೈಪ್ ಕೊಡ್ತಾ ಇದ್ದೀವಿ. ಅವ್ರಿಗೆ ಆರೆಂಜ್ ಪೈಪ್ ಇಷ್ಟ ಆಗಿಲ್ಲ. ಸರಿ, ನಮಗೆ ಒಳ್ಳೆ ಕ್ವಾಲಿಟಿ ಬೇಕು ಅಂತ, ಸರಿ ಅದಕ್ಕೆ ನಾವು ಸರ್ಗೆ ಹೈಡ್ರೋಲಿಕ್ ಪ್ರೆಷರ್ ಪೈಪ್ ಕೊಡ್ತಾ ಇದ್ದೀವಿ. ನೀವು ನೋಡ್ತಾ ಇದ್ದೀರಲ್ಲ, ಇದೆ ಹೈಡ್ರಾಲಿಕ್ ಪೈಪು ನೋಡಿ. ಅದ್ರದ್ದು ರೆಡ್ ಇಲ್ಲಿ ನೋಡಿ ಎಷ್ಟು ದಪ್ಪ ಇದೆ. ಇದು ನೋಡಿ, ಅದು ತೋರಿಸು. ಆರೆಂಜ್ ಗೊತ್ತಾಗ ಅಷ್ಟು ಮಾತ್ರ, ಎಂಡ್ ಮಾತ್ರ ಕೊಡು ಸಾಕು. ನೋಡಿ ಆರೆಂಜ್ದು ಹೆಂಗಿದೆ ಥಿಕ್ನೆಸ್ಸು, ಇಲ್ಲಿ ಬ್ಲ್ಯಾಕ್ದು ನೋಡಿ, 2 ಹಿಡ್ಕೊಂಡಿದ್ದೀನಿ ಹೆಂಗಿದೆ ನೋಡಿ. ಸೊ ಅದಕ್ಕೆ ನಾನು ಬ್ಲ್ಯಾಕ್ಗೆ ಹೋದೆ. ಅವಾಗಿಂದ ನನ್ನ ಮನಸ್ಸು ಬ್ಲ್ಯಾಕು ಅಂತಲೇ ಹೇಳ್ತಾಯಿದ್ದೆ. ತೊಗೊಳುತ್ತೆ. ಸೊ ನಾನು ಬ್ಲ್ಯಾಕ್ ಹಾಕ್ಸ್ಕೊಂಡಿದ್ದೀನಿ, ನೀವು ಆದರೆ ಬ್ಲ್ಯಾಕ್ ಹಾಕ್ಸ್ಕೊಂಬಿಡಿ. ಬ್ಲ್ಯಾಕ್ಗೂ ಅಷ್ಟೇ ಎಷ್ಟಾಗುತ್ತೆ? 200 ಮೀಟರ್ ಬರುತ್ತೆ. 150 ಮೀಟರ್ ಬರುತ್ತೆ ಆರೆಂಜ್. ಅದು 2 ಕ್ವಾಲಿಟಿ ಇದೆ. ಆರೆಂಜಲ್ಲಿ 150 ರೂಪೀಸು, ಬ್ಲ್ಯಾಕ್ ಎಷ್ಟು? ಬ್ಲ್ಯಾಕಲ್ಲಿ 200. ಇವಾಗ ಕೊಡ್ತಾರೆ 200. ಸೊ 200 ಅಂದರೆ 1.5 ಮೀಟ್ರು, ಇಲ್ಲಾಂದರೆ 2 ಮೀಟ್ರ್ ಅಂದ್ರೂ 400 ರೂಪಾಯಿ ಆಗುತ್ತೆ ಬ್ಲ್ಯಾಕು. ಅದೇ ಹಾಕ್ಸ್ಕೊಂಬಿಡಿ ಬೆಸ್ಟು. ವರ್ಷಕ್ಕೆ 200 ರೂಪಾಯಿ ಇದು ಏನೋ ಮೇಂಟೆನೆನ್ಸು. 2.5 ವರ್ಷಕ್ಕೆ ಚೇಂಜ್ ಮಾಡ್ಕೊಂಬಿಡಿ. ಮತ್ತು ನಾನೆಲ್ಲ ಮುಗಿಸ್ಕೊಂಡು ಹಾಕ್ಸ್ಕೊಂಡು ಹೊರಡ್ತೀನಿ. ಟ್ಯಾಬ್ಲೆಟ್ ಬೇರೆ ತೊಗೊಬೇಕು. ಸಿಗೋಣ ಮತ್ತೆ. ಏನು ಸಮಾಚಾರ ಅಣ್ಣಯ್ಯ? ಹೆಂಗೆ ಬೀಟ್ರೋಟು? 3 ತಿಂಗಳಾಯಿತು, ನೀನೇ ಇಲ್ಲ ಅಲ್ಲಿ. ಎಷ್ಟು? ಮೊನ್ನೆ ಎಲ್ಲ 120 ರೂಪಾಯಿ ಕೊಟ್ಬಿಟ್ಟು ನೀನು ಸುಮ್ಮನೆ ಸಾಕು. ಆಯಿತು, ಕಮ್ಮಿ ಮಾಡಿ ಹಾಕು. ಆಯಿತು, ಬೆಳ್ಳುಳ್ಳಿ 130 ಮಾಡು. ಹಾಕು ಬೆಳ್ಳುಳ್ಳಿ 1 kg 130 ಮಾಡಿ ಹಾಕು. ಬೆಳ್ಳುಳ್ಳಿ ಭಾರಿ ಐತೆ. ಹಾಕು ಹೆಂಗೈತೆ ನೋಡ್ರಿ ಬೇಳೆ. ಭಾರಿ ಐತೆ. ಶುಂಠಿ? ಶುಂಠಿನೂ ಸಾಕಪ್ಪ. ನಿಮಗೆ ಒಂದು ಇದ್ರಲ್ಲಿ ಹೇಳ್ತೀನಿ ನೋಡಿ, ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡೋರಿಗೆ. ದೊಡ್ಡ ಶುಂಠಿ ಎಷ್ಟು kg? ದೊಡ್ಡ ಶುಂಠಿ 80, ಈ ಥರ ಚಿಕ್ಕ ಶುಂಠಿ ಎಲ್ಲ 50 ರೂಪಾಯಿ. ಏನು ಡಿಫ್ರೆನ್ಸ್ ಇಲ್ಲ, ಅದರಲ್ಲಿ ಕಟ್ಟಾಗಿರುತ್ತೆ. ಅದಕ್ಕೆ ಮಾತ್ರನೇ
ಇದಕ್ಕೆ 50 ರೂಪಾಯಿ ಕೆ ಜಿ. ಬೆಳ್ಳುಳ್ಳಿ ನೋಡಿ ಚೆನ್ನಾಗಿದೆ, ಆದರೆ ಇದೇನೆಂದರೆ ನೀವು ಜಾಸ್ತಿ ಯೂಸ್ ಮಾಡ್ತಾಯಿದ್ರೆ ಮಾತ್ರ ಈ ಥರ ತೊಗೊಳ್ಳಿ. ಇಲ್ಲಾಂದರೆ ಏನಾಗುತ್ತೆ ಅಂದರೆ ಈ ಬೆಳ್ಳುಳ್ಳಿ ಒಂದು 4-5 ದಿವಸ ಆದಮೇಲೆ ಫುಲ್ಲು ಕರಗಿಬಿಡುತ್ತೆ. ಹಿಂಗೆ ಕರಗಿಬಿಡುತ್ತೆ. ಯಾವ ಥರ ಗೊತ್ತಾ, ಈ ಥರ ಆಗಿಬಿಡುತ್ತೆ. ಅದ್ರಲ್ಲಿ ಒಳಗಡೆ ದಮ್ಮೊಟ್ಟೋಗ್ಬಿಡುತ್ತೆ. ಬೆಳ್ಳುಳ್ಳಿ ಚೆನ್ನಾಗೈತೆ, ಹಾಕು. 1 ಕೆ ಜಿ ಹಾಕ್ಬಿಡು. ಆಯಿತು. ಲಕ್ಷ್ಮಿ ಆಯುರ್ವೇದಿಕ್ ಮೆಡಿಕಲ್ಸು ಇಸ್ಕೊಂಬಿಡೋಣ. ಗುಡ್ ಆಫ್ಟರ್ನೂನ್ ಅಂಕಲ್. ನಿಮಗೆ ಗಂಟ್ಲಿಗೆ ಒಂದು ಇದು ಕೊಡ್ತಾರೆ. ಇಬ್ಬರು. ಹೌದು ಮಾ. ಇದೆಲ್ಲ ಇನ್ನೊಂದು. ಅದು ಇವಾಗ ಸದ್ಯಕ್ಕೆ ಇದೆ ಕೊಡಿ ಹೋಗಲಿ. ಇದು ಪರವಾಗಿಲ್ಲ ತಾನೇ? ಚಿಕ್ಕದು ಕೊಡಿ. ಅದು ಯಾವುದದು? ಅದು ಇನ್ನೊಂದು ಕೊಡ್ತಾ ಇದ್ರಲ್ಲ ಅದು ಶ್ರೀಕರ ಅಮೋದಿನಿ ಅಂತ ಸರ್. ಅದು ಒಂದು ಅಮೋದಿನಿ ನನಗೆ ಬಾಯಿ ಹೇಳಕ್ಕೆ ಬರ್ತಾಯಿಲ್ಲ, ಆದರೆ ಅದು ತೊಗೊತಿದ್ದೆ. ಇವಾಗ ಇದು ಯೋಗಿ ಕಟಿಕ ಏನೋ ಯೋಗಿ ಕಂಟಿಕ, ಇದು ಚೆನ್ನಾಗಿರುತ್ತೆ. ಇದು ನೀವು ಗಂಟ್ಲಿಗೆ ಹಾಕ್ಬೋದು. ಹೌದು, ತೆರಿಗೆ ಎಲ್ಲೋದ್ರೂ ನಮ್ಮನ್ನ ಸಬ್ಸ್ಕ್ರೈಬ್ ಮಾಡಿ ಸರ್ ಅಂತಾರೆ. ಖುಷಿಯಾಗುತ್ತೆ ನಮ್ಮ ಜನ ಸಪೋರ್ಟ್ ಮಾಡೋದು ನೋಡಿದ್ರೆ. ಕನಸಿನ ದಾರಿ AARI ಇದೆ. ಹಾಂಪ್ಪ ಮಾಡಿದೆ. ಓಕೆನಾ ಸರ್? ಮಾಡಿದ್ದೀನಿ ಪೇಮೆಂಟು. 2 ಟಾಸ್ಕನ್ನು ಮುಗಿಸ್ಕೊಂಡು ಮನೆಗೆ ಬಂದುಬಿಟ್ಟೆ. ಪಾಪ ನಮ್ಮ ವೈಫ್ ಬೇರೆ ಕೆಮ್ತಾ ಇದ್ದರು, ಮೈಗೂ ಹುಷಾರಿಲ್ಲ ಅವ್ರಿಗೆ. ನೋಡೋಣ ಫಸ್ಟ್ ಏನಾಗಿದೆ ಅಂತ. ಪಾಪ ಬೀಚ್ ಹೋಗಬೇಕು ಒಂದು ರೌಂಡು, ಹಂಗೆ ಪಟ್ಟಣ ಮನೆಗೆ ಬಂದುಬಿಡ್ಬೇಕು. ಬ್ಯಾಗ್ ಎತ್ಕೊಂಡು ಹೋಗ್ಬೇಕಾಗಿತ್ತು ನಾನು. ಬ್ಯಾಗ್ ಎತ್ಕೊಂಡು ಹೋಗಿದ್ರೆ ಕರೆಕ್ಟಾಗಿರೋದು. ಈ ಪ್ಲ್ಯಾಸ್ಟಿಕ್ನ ಅವಾಯ್ಡ್ ಮಾಡ್ಬೋದಾಯಿತು. ನೆಕ್ಸ್ಟ್ ಟೈಮ್ ಮಾಡಿಬಿಡ್ತೀನಿ ಪಕ್ಕ, ತಲೆಯಲ್ಲಿ ಇಟ್ಕೊಂಡು. ಚಿನಿ, ಅಯ್ಯೋ ಪಾಪ ಚಿನಿ, ನೋಡೋಕ್ಕಾಯ್ತಲ್ಲ ನಿನ್ನ. ಅಯ್ಯೋ ಏನೇ ಚಿನಿ, ತೊಗೊಂಬು ಫಸ್ಟ್ ಇದು ತೊಗೊಳ್ಳೆ. ಅಮ್ಮು ಆಯ್ತು, ಎತ್ತು ಕೂತ್ಕೋ. ಫಸ್ಟು ಇದು ಹಾಕೋ, ಬಿಸಿನೀರು ಇಡ್ತೀನಿ. ಚಿನಿ. ನಿಂಗೆ ರಿಲೀಫ್ ಆಗುತ್ತೆ ನೋಡು. ಅಷ್ಟು ಹಾಕೋ ಫಸ್ಟು, ರಿಲೀಫ್ ಆಗುತ್ತೆ, ಪಕ್ಕ ಆಗುತ್ತೆ. ಡೋಂಟ್ ವರಿ, ಆರಾಮ್. ಅಯ್ಯೋ ಹೋಗಲಿ ಬಿಡ್ತೀನಿ, ಆಯಿತು ಪಾಪ. ಆದರೆ ಏನೇ ಕೆಮ್ಮಿರಲಿ, ಏನೇ ಜ್ವರ ಇರಲಿ, ಧಾರಾವಾಹಿನ ನೋಡೋದು ಮಾತ್ರ ಬಿಡಲ್ಲ. ಈ ರಿಂಗ್ನ ಟೈಟ್ ಮಾಡಿಬಿಟ್ರೆ ಸೂಪರ್. ಸ್ನೇಹಿತರೆ ನೋಡಿದ್ರಲ್ಲ ಫಿಟ್ ಮಾಡಿದ್ದು. ವೈರ್ಗೇನಾಗಿಲ್ಲ, ವೈರ್ ಏನೂ ಅಲ್ಲಿ ಸ್ಪಾರ್ಕ್ ಬರೋದಾಗಲಿ ಏನೂ ಆಗ್ತಾಯಿಲ್ಲ. ಗ್ಯಾಸ್ ಕರೆಕ್ಟಾಗಿ ಆನ್ ಆಗಿದೆ. ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ನಾನು ಹೇಳೋದು ಮರ್ತೋದೆ, ಮೆಂತ್ಯ ಸೊಪ್ಪು ಹಾಕ್ತಾಯಿದ್ದೀನಿ. ತುಂಬ ಚೆನ್ನಾಗಿರುತ್ತೆ ಮೆಂತ್ಯ ಸೊಪ್ಪು ಹಾಕಿದ್ರೆ. ಮೆಂತ್ಯ ಸೊಪ್ಪು ಈರುಳ್ಳಿ ಜೊತೆ ಚೆನ್ನಾಗಿ ಫ್ರೈ ಆಗಬೇಕು. ಒಂದು ಚುಟ್ಕೆ ಮನೇಲಿ ಮಾಡಿರೋ ಗರಂ ಮಸಾಲ ಬೇಕು ಅಂದರೆ ನಾನು ಕಮೆಂಟ್ ಮಾಡಿ, ನಾನು ಮಾಡೋದು ನನ್ನ ಸ್ಟೈಲ್ದು ನಿಮಗೆ ರೆಸಿಪಿ ತಿಳಿಸ್ತೀನಿ. ಹುಳಿಗೆ ನಿಂಬೆಹಣ್ಣು ಹಾಕ್ತಾಯಿದ್ದೀನಿ ನಾನು. ಹುಣಸೆಹಣ್ಣು ಹಾಕ್ಬೋದು, ಬಟ್ ನನಗೆ ನಿಂಬೆಹಣ್ಣು ಫ್ಲೇವರ್ ತುಂಬ ಇಷ್ಟ, ಹಂಗಾಗಿ ನಿಂಬೆಹಣ್ಣು
ನೋಡಿ ಹೆಂಗೆ ಬಂದಿದೆ, ಸಕ್ಕತ್ತಾಗಿದೆ. ದಾಲ್ ಕಿಚಡಿಗೆ ಬ್ರೋಕನ್ ವೀಟು ಮತ್ತು ಹೆಸರುಬೇಳೆ ಕುಕ್ ಮಾಡಿರೋದು. ಸೊ ನಿಮಗೆ ಯಾವ ಥರ ತಿಕ್ನೆಸ್ ಬೇಕು ಅನ್ನೋದಕ್ಕೆ ಬಿಸಿನೀರು ಆ್ಯಡ್ ಮಾಡ್ಕೊಂಬಿಡಿ, ತುಂಬ ಚೆನ್ನಾಗಿರುತ್ತೆ. ಇಷ್ಟೇ ಸಿಂಪಲ್ಲು. ಅದು ನಾನು ಹುರಿದ್ಬಿಟ್ಟು ಬೇರೆ ಹೆಸರುಬೇಳೆ ಹಾಕಿದ್ದೀನಲ್ಲ, ಸ್ವಲ್ಪ ಸ್ಮೋಕಿ ಫ್ಲೇವರ್ ಬರುತ್ತೆ. ಸೊ ಸ್ಮೋಕಿ ದಾಲ್ ಕಿಚಡಿ ಇದು. ಬಿಸಿನೀರು ಸಿಂಪಲ್. ಬಿಸಿನೀರು ಹಾಕಿದ್ರೆ ನಿಮಗೆ ಈಸಿ ತಣ್ಣೀರಿಗಿಂತ. ಸ್ಮೋಕಿ ದಾಲ್ ಕಿಚಡಿ ರೆಡಿ. ಗೈಸ್, ರಾತ್ರಿ ಆಗೋಯ್ತು. ಬೆಳಗ್ಗೆಯಿಂದ ಸಣ್ಣ ಪುಟ್ಟ ಕೆಲಸ ನೋಡಿಕೊಂಡು, ಮೇಯ್ನ್ ನನಗೆ ರಿಲೀಫ್ ಏನಂದರೆ ಗ್ಯಾಸ್ ಗೀಝರ್ ನಮ್ಮದು ರಿಪೇರಿ ಆಗಿತ್ತು. ಅದನ್ನು ಫಸ್ಟು ರಿಪೇರಿ ಮಾಡಿಸಿದ್ದೆ. ನನಗೆ ತುಂಬ ದೊಡ್ಡ ರಿಲೀಫು. ತಿಂದು ದಬಾಕೊಂಬಿಟ್ರೆ ಇವತ್ತು ಡೇ ಮುಗೀತು. ಮತ್ತು ನಾಳೆ ನೋಡೋಣ. ನಾಳೆ ಏನೇನು ಕೆಲಸ ಕಾರ್ಯ ಎಲ್ಲ ನೋಡಿಕೊಂಡು ಮತ್ತು ಡೇ ಟು ಡೇ ವರ್ಕ್ ಜಾಯ್ನ್ ಆಗಿಬಿಡೋಣ. ನಾಳೆ ಕ್ಯಾಚ್ ಮಾಡ್ತೀನಿ. ಎಲ್ಲರಿಗೂ ಶುಭರಾತ್ರಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಮತ್ತೆ ಸಿಗೋಣ.